ವೆಲ್ಕಮ್ ಬ್ಯಾಕ್. ಮಳೆಗೆಲ್ಲ ಬಿಸಿಲಿನ ತಾಪಕ್ಕೆ ಶುರುವಾಗಿದೆ ಸಂಕಷ್ಟ. ಹಾಸನದಲ್ಲಿ ಖಾಲಿ ಆಗ್ತಾ ಇದೆ ಹೇಮಾವತಿಯ ಒಡಲು. ಹಾಸನ ನಗರದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಸಮಸ್ಯೆಯನ್ನ ಜನ ಎದುರಿಸ್ತಾ ಇದ್ದಾರೆ. ಹಾಸನದಲ್ಲಿ ಹೇಮಾವತಿ ಡ್ಯಾಂನಲ್ಲಿ ಡೆಡ್ ಸ್ಟೋರೇಜ್ಗೆ ತಲುಪಿಬಿಟ್ಟಿದೆ ನೀರು. ಇದರಿಂದ ಕುಡಿಯೋ ನೀರಿಗೂ ಕೂಡ ಸಮಸ್ಯೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ. ಮೊದಲ ಬಾರಿಗೆ ಇಷ್ಟೊಂದು ಖಾಲಿ ಆಗ್ಬಿಟ್ಟಿದೆ ಹೇಮಿಗ ಒಡಲು. ಯಾವಾಗಲೂ ಇಷ್ಟರ ಮಟ್ಟಿಗೆ ಹೇಮಿಗ ಒಡಲು ಖಾಲಿ ಆಗಿರಲಿಲ್ಲ. ಆದರೆ ಈ ಬಾರಿ ತೀರಾ ಬರಗಾಲದ ಪರಿಸ್ಥಿತಿ. 3 ಜಿಲ್ಲೆಗಳ ಜೀವನದಿ ಆಗಿದೆ ಹೇಮಾವತಿ. ಆದರೆ ಅದೇ ಹೇಮಾವತಿ ಇದೀಗ ಖಾಲಿ ಆಗ್ಬಿಟ್ಟಿದೆ. ಹೀಗೆ ಮುಂದುವರೆದು ಬಿಟ್ರೆ ಮುಂದಿನ ಕಥೆಗೇನು, ಇದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡುವುದು ಅನ್ನೋದೇ ಪ್ರಶ್ನೆ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ ಹೇಮಾವತಿಯ ಒಡಲು ಯಾವ ರೀತಿಯಾಗಿ ಬರಿದಾಗಿದೆ ಅಂತ. ಸ್ವಲ್ಪ ನೀರು ಕಾಣಿಸ್ತಾ ಇದೆ. ಇದರಿಂದ ಸಮಸ್ಯೆ ಆಗುತ್ತೆ. ಯಾಕಂದರೆ ಬರೋಬ್ಬರಿ 3 ಜಿಲ್ಲೆಗಳಿಗೆ ಜೀವನದಿ ಆಗಿರುವಂಥದ್ದು ಇದೇ ಹೇಮಾವತಿ. ಹಾಗಾಗಿ ಏನಾದರೂ ವ್ಯವಸ್ಥೆನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿನ ಜನರು. ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹೀಗೆ ಒಂದು 15 ದಿನ ಕಳೆದ್ರೂ ಕೂಡ ಕಷ್ಟ ಆಗ್ಬಿಡುತ್ತೆ. ಈಗ ಭಾರೀ ತಾಪಮಾನ ಏರಿಕೆ ಆಗ್ತಾ ಇದೆ. ಬಿಸಿಲಿನ ಬೇಗೆಗೆ ಎಲ್ಲರೂ ಕೂಡ ಬಳಲಿ ಬೆಂಡಾಗ್ತಾ ಇದ್ದಾರೆ. ಮಳೆ ಬರ್ತಾ ಇಲ್ಲ. ಇನ್ನು 15 ದಿನದಲ್ಲಿ ಮಳೆ ಆಗಿಲ್ಲ ಅಂತಂದರೆ ಮತ್ತೆ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇದಕ್ಕೇನಾದರೂ ಪರಿಹಾರ ಏನಾದರೂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿನ ಜನ. ಹಾಸನದಲ್ಲಿ ಖಾಲಿ ಆಗ್ತಾ ಇದೆ ಹೇಮಾವತಿಯ ನೀರು. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ದಿನೇ ಹಾಸನದ ಹೇಮಾವತಿಯ ಒಡಲು ಖಾಲಿ ಆಗ್ತಾ ಇದೆ. ನೀರಿನ ತಾತ್ವಾರ ಕೂಡ ದಿನನಿತ್ಯ ಎದುರಾಗುವಂತಹ ಪರಿಸ್ಥಿತಿ ಬರ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಸನ ನಗರಕ್ಕೆ ಕುಡಿಯೋ ನೀರನ್ನು ಒದಗಿಸಿಕೊಡುವಂತಹ ಹೇಮಾವತಿ ನದಿಗೆ ಈಗಾಗಲೇ ನೀರು ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದ್ದಾಳೆ. ನಾವು ನನ್ನ ಬಲಭಾಗದಲ್ಲಿ ಈಗಾಗಲೇ ನೋಡ್ಬೋದು. ಒಂದು ಕಡೆ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣಸಿಗ್ತಾ ಇದೆ. ಬಿಸಿಲಿನಲ್ಲಿ ಸಾಕಷ್ಟು ಸಂಪೂರ್ಣವಾಗಿ ಹೇಮಾವತಿ ಖಾಲಿಯಾಗಿದ್ದಾಳೆ ಅನ್ನುವ ದೃಶ್ಯಗಳು ಕೂಡ ಈಗಾಗಲೇ ಕಾಣಸಿಗ್ತಾ ಇರುವಂಥದ್ದು. ಒಂದು ಕಡೆ ಹಾಸನ ಜಿಲ್ಲೆಗೆ ಕುಡಿಯೋ ನೀರನ್ನು ಸಂಪೂರ್ಣವಾಗಿ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಳೆ ಏನಾದರೂ ಬಾರದಿದ್ರೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಪಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ತುಮಕೂರಿಗೆ ಹರಿಯುವಂತಹ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಮತ್ತೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ದೃಶ್ಯವನ್ನು ಕೂಡ ತೋರಿಸುವಂತಹ ಕೆಲಸ ಮಾಡ್ತೀವಿ. ನನ್ನ ಎಡಭಾಗದಲ್ಲಿ ಈಗಾಗಲೇ ಹೇಮಾವತಿ ನದಿ ಏನಿದೆ ಅಂದ್ರೆ ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ನಿಂತಿರುವಂತಹ ಹೇಮಾವತಿ ನದಿ ನೀರು ಅಂತಲೇ ಕೂಡ ಇದನ್ನ ಹೇಳ್ಬೋದು. ಯಾಕಂತಂದ್ರೆ ಈ ಡೆಡ್ ಸ್ಟೋರೇಜ್ ಏನಿದೆ ಇದನ್ನ ಕುಡಿಲಿಕ್ಕೆ ಬಳಸಕ್ಕಾಗಲ್ಲ. ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ವಾರ ಕೂಡ ಇದೇ ರೀತಿ ಮುಂದುವರೆದ್ರೆ ಡೆಡ್ ಸ್ಟೋರೇಜ್ಗೆ ಬಂದು ನಿಲ್ಲುತ್ತೆ. ಸುಮಾರು 36 TMC ಸಾಮರ್ಥ್ಯವನ್ನು ಹೊಂದಿರುವಂತಹ ನದಿ ಏನಿದೆ ಅಂದ್ರೆ ಹೇಮಾವತಿ ನದಿ ಸುಮಾರು 3 ಜಿಲ್ಲೆಗಳ ಜೀವನಾಡಿ ಅಂತಲೇ ಕೂಡ ಕರೀತಾರೆ. ತುಮಕೂರು, ಮಂಡ್ಯ ಮತ್ತೆ ಹಾಸನ ಭಾಗಕ್ಕೆ ನೀರನ್ನು ಒದಗಿಸಿಕೊಡುವಂತಹ ಪ್ರಮುಖ ಹೇಮಾವತಿಯ ನದಿ. ಈ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ನೀರು ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣಸಿಗ್ತಾ ಇದೆ. ಒಟ್ಟಾರೆ ಮಳೆ ಬಾರದಿದ್ದರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಸನ ನಗರದಲ್ಲಿರ್ತಕ್ಕಂತಹ ಜನರಿಗೆ ಕುಡಿಯೋ ನೀರಿನ ಸಂಕಷ್ಟ ಎದುರಾಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5.